ನೀವು ಅಂದುಕೊಂಡಂತೆ ಏನೂ ನಡೆಯುತ್ತಿಲ್ಲ. ಸಮಸ್ತ ವಿಶ್ವದಲ್ಲಿರುವ ಗ್ಯಾಲಕ್ಸಿಗಳು ನೀವು ಹೇಳಿದಂತೆ ಕೇಳುತ್ತಿಲ್ಲ. ಆಕಾಶದಲ್ಲಿ ಇರುವ ನಕ್ಷತ್ರಗಳು ನಿಮ್ಮ ಅನುಮತಿಯ ಮೇರೆಗೆ ಚಲಿಸುತ್ತಿಲ್ಲ. ಸೂರ್ಯನ ಸುತ್ತಲೂ ಇರುವ ಗ್ರಹಗಳು ನಿಮ್ಮ ಆಜ್ಞೆಯ ಮೇಲೆ ಸುತ್ತುತ್ತಿಲ್ಲ. ನಮ್ಮ ಭೂಮಿಯನ್ನು ಸುತ್ತುವ ಚಂದ್ರನೂ ಸಹ ನಿಮ್ಮ ಪರ್ಮಿಷನ್ ಕೇಳುತ್ತಿಲ್ಲ. ಬೀಸುವ ಗಾಳಿ, ಸುರಿಯುವ ಮಳೆ, ಚಲಿಸುವ ಮೋಡಗಳು, ಹಾರುವ ಹಕ್ಕಿಗಳು ಇವು ಯಾವುವೂ ನಿಮ್ಮ ನಿರ್ದೇಶನದ ಮೇರೆಗೆ ನಡೆಯುತ್ತಿಲ್ಲ. ಸಮಾಜ, ಸಂಪ್ರದಾಯ ಮತ್ತು ಸಂಸ್ಕೃತಿ ಇವುಗಳನ್ನು ನೀವು ಸೃಷ್ಟಿ ಮಾಡಿಲ್ಲ. ಅವನ್ನು ನೀವು ಸಂಪೂರ್ಣವಾಗಿ ನಿಯಂತ್ರಿಸಲು ಸಹ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ನೀವು ಉಸಿರಾಡುವ ಉಸಿರು ಸಹ ನಿಮ್ಮ ಅನುಮತಿ ಕೇಳುವುದಿಲ್ಲ. ನಿಮ್ಮ ಹೃದಯ ನೀವು ಹೇಳಿದ ರೀತಿಯಲ್ಲಿ ಮಾತ್ರ ಮಿಡಿಯುವುದಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಮೂಡುವ ಯೋಚನೆಗಳು ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ನೀವು ಅಂದುಕೊಂಡಂತೆ ಬದುಕಲು ಸಹ ನಿಮಗೆ ಸಾಧ್ಯವಾಗುವುದಿಲ್ಲ. ಬೆಳಿಗ್ಗೆ ಬೇಗನೆ ಹೇಳಲು ಆಗುವುದಿಲ್ಲ, ವ್ಯಾಯಾಮ ಮಾಡಲು ಆಗುವುದಿಲ್ಲ, ಧ್ಯಾನ ಮತ್ತು ಅಧ್ಯಯನ ಮಾಡಲು ಆಗುವುದಿಲ್ಲ. ಒಟ್ಟಿನಲ್ಲಿ ನೀವೇ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ. ಹೀಗಿರುವಾಗ ಜಗತ್ತಿನಲ್ಲಿ ಇರುವ ಜನರು, ಸ್ಥಿತಿಗತಿಗಳು ನಿಮ್ಮ ಇಚ್ಛೆಯಂತೆ ನಡೆಯಬೇಕು ಎಂದು ನಿರೀಕ್ಷಿಸುವುದು ಎಷ್ಟು ದೊಡ್ಡ ಮೂರ್ಖತನ. ಜನರು ಅವರಿಗೆ ಬೇಕಾದಂತೆ ಇರುತ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ಬದುಕಿದರೆ ಜೀವನ ಆನಂದಮಯವಾಗುತ್ತದೆ. ಇಲ್ಲವಾದರೆ ಅದು ನರಕ ಸದೃಶವಾಗುತ್ತದೆ. ಧನ್ಯವಾದಗಳು. GCV.